ಸ್ವಲ್ಪ ಹೇಳಕ್ಕೆ ಆಗ್ತಿರೋ ಬೇಡ ಅಲ್ಲೇ. ಹಾಂ, ಈಗ ನಂಬರ್ 1 ಅಂದಾಗ ಉಸಿರು ತಗೊಳ್ಬೇಕು, 2 ಅಂದಾಗ ಬಿಡಬೇಕು ಅಷ್ಟೇ. ಡಾಕ್ಟರ್ ಹೇಳ್ತಾರೆ ಹೊತ್ತು ಉಸಿರು ಗಟ್ಟಿಯಾಗಿ ತಗೊಳ್ಳಿ ಅಂತ, ಆ ರೀತಿ ಮಾಡೋದು. 1 ಅಂದಾಗ ಉಸಿರನ್ನ ಏನು 2 ಬಿಡಿ, 1 2 ಓಕೆ. ಒಂದು ಸಲ ಚೂರು ಹೇಗೆ ಮಾಡೋದು, ನಾರ್ಮಲ್ ಆಗಿ ಉಸಿರಾಟ ಮಾಡೋದಕ್ಕೂ ಯೋಗಾಸನ ಈ ಪ್ರಾಣಾಯಾಮ ಮಾಡೋದು ಉಸಿರಾಟ ಮಾಡೋದು ವ್ಯತ್ಯಾಸ ಇದೆ. ಈಗ ನಾರ್ಮಲ್ ಆಗಿ ಉಸಿರಾಟ ಮಾಡ್ತೀವಿ, ಅಲ್ಲಿ ಏನು ಫೋರ್ಸ್ ಇರಲಿಲ್ಲ, ಇಲ್ಲಿ ಸ್ವಲ್ಪ ಫೋರ್ಸ್. ಹೇಗೆ ಸ್ವಲ್ಪ ಬಿಡುವಾಗ ಈ ಗಂಟಿನ ಮುಖಾಂತರ ಉಸಿರು ತಗೊಳ್ಳೋದು ಬಿಡೋದು ಮಾಡಿ. ಸರಿಯಾ? ಎಸ್, ನೇರ ಅಂದ್ಕೊಳ್ಳೋಣ. ಕಾರಣ ಸ್ವಲ್ಪ ಆಗಲಾಯಿತು ಅಂದರೆ ನಿಮಗೆ ಬ್ಯಾಲೆನ್ಸ್ ಇತ್ತು. ರೈಟ್, ವೆರಿ ಗುಡ್. ಉಸಿರು ತಗೊಂಡ ಕಡೆ ಗಟ್ಟಿಯಾಗಿ ತಗೊಳ್ಳಿ. 1 ವೆರಿ ಗುಡ್. ಅಲ್ಲೇ 2 ಸೂಪರ್, ಭಾಳ ಚೆನ್ನಾಗಿ. 1 2. ನಾರ್ಮಲ್ ಉಸಿರಾಟಕ್ಕೂ ಈ ಉಸಿರಾಟಕ್ಕೂ ಏನು ವ್ಯತ್ಯಾಸ ಅಂತ ಹೇಳಿ. ಉಸಿರು ತಗೊಳ್ಳುವಾಗ ನಾವು ಏನು ನೋಡಬೇಕು ತಗೋತೀವಿ, ಆಮ್ಲಜನಕವನ್ನು ಅಂತ ಕಡೆ ತಗೋತೀವಿ. ಉಸಿರು ಬಿಡುವಾಗ ಹಿಂದಾಗುತ್ತೆ. ಆದರೆ ಯಾಕೆ ದೀರ್ಘ ಉಸಿರಾಟ ಮಾಡಬೇಕು, ಯಾಕೆ ಆರೋಗ್ಯ ಸರಿಯಾಗುತ್ತೆ, ವೈಜ್ಞಾನಿಕ ಕಾರಣವೂ ಬೇಕಲ್ಲ ನಮಗೆ. ಅದಕ್ಕೆ ನಾರ್ಮಲ್ ಆಗಿ ಉಸಿರಾಟ ಮಾಡುವಾಗ ನಮಗೆ 15% 15 to 20% ಮಾತ್ರ ಆಕ್ಸಿಜನ್ ಬರ್ತದೆ. ಇನ್ನು 80% ನಮ್ಮ ಒಳಗಡೆ ಹೋಗೋದಕ್ಕೆ ನಮ್ಗೆ ಚಾನ್ಸ್ ಕೊಡಬೇಕು. ಹಾಗಾಗಿ ಪ್ರಾಣಾಯಾಮ ಮಾಡುವಾಗ ಈ ಉಸಿರಾಟ ಕ್ರಿಯೆ ಮಾಡೋದ್ರಿಂದ ದೀರ್ಘವಾಗಿ ಉಸಿರು ತಗೊಂಡಾಗ ಪೂರ್ತಿಯಾಗಿ ಆಮ್ಲಜನಕದ ಉಸಿರಾಟಕ್ಕೆ ಅವಕಾಶ ಇದೆ. ಹಾಗಾಗಿ ಮುಖ್ಯವಾಗಿ ಪ್ರಾಣಾಯಾಮದಲ್ಲಿ ಏನು ಇಂಪಾರ್ಟೆಂಟು, ಉಸಿರಾಟನೇ ಇಂಪಾರ್ಟೆಂಟ್. ಓಕೆ, ಮುದ್ರೆ ಇಲ್ಲ, ಆಮೇಲೆ ಮತ್ತೆ ಮುದ್ರೆ ಬೇಡ. ಮೊದಲು ಏನು ಮಾಡಬೇಕೀಗ, ಉಸಿರಾಟವನ್ನು ನೀಡಾಗ ಅಂದರೆ ಅರ್ಧಕ್ಕಿಂತ ಹೆಚ್ಚು ಕಾಯಿಲೆಗಳು ಈ ಉಸಿರಾಟದಲ್ಲಿ ಆಕ್ಸಿಜನ್ ನಮಗೆ ಸರಿಯಾದ ಪ್ರಮಾಣದಲ್ಲಿ ಬರ್ತದೆ. ತಗೋಣ. ಎಸ್, ರೆಡಿ. ಉಸಿರು ಗಟ್ಟಿಯಾಗಿ ತಗೋಣ. 1 ಉಸಿರು ತಗೊಳ್ಳಿ. ರೈಟ್, ಅಲ್ಲೇ ಇದೆ ಸ್ವಲ್ಪ ಹೊರಗಡೆ ಇತ್ತು, ಬಿಡಿ ಉಸಿರನ್ನ. ವೆರಿ ಗುಡ್, ಭಾಳ ಚೆನ್ನಾಗಿ ಮಾಡ್ತೀವಿ. ಹಾಗೆ ಹಾಗೆ ಹೊಟ್ಟೆ ಸ್ವಲ್ಪ ಉಸಿರು ತಗೊಳ್ಳಿ. ವೆರಿ ಗುಡ್. ಇಟ್ಕೊಳ್ಳಿ, ಉಸಿರು ಬಿಡಿ. ಇಲ್ಲಿ ನಾವೆಲ್ಲ ಮಕ್ಕಳು ದೊಡ್ಡವರು, ಮಕ್ಕಳು ಯಾರ ಮಕ್ಕಳು, ನಾವು ಮಕ್ಕಳೇ ಅಂತ ಕರಿತೀವಿ. ನೀವು ಅಂತ ಹೇಳ್ತೀರಿ ಮಕ್ಕಳೇ. ಭಾಳ ಮಕ್ಕಳು ಹೂ ಅನ್ನಲಿಲ್ಲ, ಯಾಕಂದ್ರೆ ಅವ್ರ ಮಕ್ಕಳು ಇದಾವಲ್ಲ, ಅದು ಯೋಚನೆ ಮಾಡ್ತಾರೆ. ಮಕ್ಕಳೇ ಹೂ ಅಂತ ಹೇಳ, ಮಕ್ಕಳೇ ನಾವೆಲ್ಲರೂ ಒಂದೇ ಅಂತ ಹೇಳಿ. ನಾವೆಲ್ಲರೂ ಯಾರು ಒಂದೇ ಅಂತ ಹೇಳಿಲ್ಲ, ಅವ್ರು ಬೇರೆ ಬೇರೆ ಅಂತ ಅದಕ್ಕೆ ಹೇಳ್ಬೇಕಂడి. ನಾವೆಲ್ಲರೂ ಏನೇ ಬರಲಿ ಒಬ್ಬಟ್ಟು 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 ಸರಿ, ಏನೇ ಬರಲಿ ಸರಿ. ಈಗ ಇದೇ ಉಸಿರಾಟ ಯಾಕೆ ಮಾಡಬೇಕು ಅಂದರೆ, ಉಸಿರು ತಗೊಳ್ಳೋದು ನಾವೇನಂತ ಕರಿತೀವಿ ಯೋಗದ ಭಾಷೆಯಲ್ಲಿ, ಯೋಗದಲ್ಲಿ ಏನು ಕರಿತೀವಿ, ಉಸಿರು ತಗೊಳ್ಳೋದಕ್ಕೆ ಪೂರಕ, ಉಸಿರನ್ನ ಹಿಡಿದಿಟ್ಕೊಳ್ಳೋದಕ್ಕೆ ಕುಂಭಕ, ಉಸಿರನ್ನ ಹೊರಗಡೆ ಹಾಕೋದಕ್ಕೆ ರೇಚಕ, ಉಸಿರು ಹೊರಗಡೆ ಹಾಕಿ ಖಾಲಿ ಹೊಟ್ಟೆಲಿರೋದಕ್ಕೆ ಬಾಹ್ಯ ಕುಂಭಕ ಅಥವಾ ಶೂನ್ಯಕ ಅಂತ ಗೊತ್ತಾಯ್ತಲ್ಲ. ಈ 4 ಮಾಡಿದ ಪರಿಣಾಮ. ಎಸ್, ಕೈಗಳನ್ನು ಲಾಕ್ ಮಾಡಿ, ಈಗ ಉಸಿರು ತಗೊಳ್ತಾ ಕೈಯಿಂದ ಮೇಲೆ ರೆಡಿ. 1 ಉಸಿರು ತಗೊಳ್ಳಿ, ಪೂರ್ತಿ ಟಚ್ ಮಾಡಿ ಮೇಲೆ, ಸಿಂಪಲ್. ಉಸಿರು ಒಳಗಡೆ, ಈಗ ಉಸಿರು ಬಿಡ್ತಾ ಕೈಯಿಂದ ಬಿಡಿ. 2 ಏನು ನೀವು ಉಸಿರಾಟ ದೀರ್ಘ ಮಾಡಿದಲ್ಲ, ಹಿಂಗೆ ಕೈಗೆ ಬಾಡಿಗೂ ಮತ್ತು ಉಸಿರಾಟಕ್ಕೂ ಕನೆಕ್ಷನ್ ನೋಡಿ. ಈಗ ಏನು ಮಾಡಿ ನೀವು ಮಾಡಬೇಡಿ ನೋಡಿ. ಈಗ ನಾನು ಉಸಿರು ತಗೊಂಡು ಮಾಡಿ, ಈಗ ಉಸಿರು ಮುಗಿತು, ಇಲ್ಲಿ ಕೈ ಮೇಲೆ ಹತ್ತಬಾರ್ದು. ನೀವು ಉಸಿರು ಕಂಪ್ಲೀಟ್ ಆಗೋದು, ನೀವು ಉಸಿರು ಎದ್ದಾಗಬೇಕು, ಕೈಗೂ ಮೇಲೆ ಬರಬೇಕು. ರೆಡಿಯಾ? ಎಸ್, 1 ಸೆಕೆಂಡ್ ರಿಪೀಟ್. 1 ಪೂರ್ತಿ ಟಚ್ ಮಾಡಿದ್ಮೇಲೆ ಫೈನಲ್ ಕಾಲ್, ಪೂರ್ತಿ ಬೆಳಿಗ್ಗೆ ನೇರ ಮಾಡಿ. ಗುಡ್, ವೆರಿ ಗುಡ್. ಉಸಿರು ಅಲ್ಲೇ ಇದೆ, ಉಸಿರು ಬಿಡ್ತಾ ಕೈ ಮೇಲೆ ಬಿಡಬೇಕು. 2 3 ವೆರಿ ಗುಡ್, ಸೂಪರ್. ಈಗ ಕೈಗಳನ್ನು ಲಾಕ್ ಮಾಡಿ ಒಂದ್ಸರಿ ಉಸಿರು ತಗೊಳ್ಳಿ. ಉಸಿರು ತಗೊಂಡ ಈಗ ನಾನು ಅಪ್ ಅಂದಾಗ ಏನು ಮಾಡಬೇಕು, ಹಿಂಬಡಿ ಮೇಲೆ ಹತ್ತಬೇಕು, ಒಂದೇ ಸರಿ ಮೇಲೆ ಹತ್ತಬೇಕು. ಹೇಳ್ತೇನೆ, ರೆಡಿ? ಅಪ್ ಮೇಲೆ. ಬ್ಯಾಲೆನ್ಸ್ ಮಾಡಿ ಸರಿ ಇವಾಗ. ವೆರಿ ಗುಡ್, ಬಹಳ ಚೆನ್ನಾಗಿದೆ. ಗುಡ್. ಈಗ ಕೈಯನ್ನು ಬಿಡಬೇಕು, ಕಾಲಿನ ಬಿಡಿಸ್ಬೇಕು. ಡೌನ್. ವೆರಿ ಗುಡ್, ಬಹಳ ಚೆನ್ನಾಗಿ ಮಾಡಿದ್ವಿ. ಇನ್ನೊಂದ್ಸರಿ ನಿಧಾನವಾಗಿ ಏನು ಹೇಳ್ತೀರಾ. 1
ವೆರಿ ಗುಡ್. ನಿಮ್ಮ ಬಲಗಡೆ, ನಿಮ್ಮ ರೈಟ್ ಸೈಡ್ ಬೆಂಡ್ ಆಗಬೇಕು. ನಾನು ರಿವರ್ಸ್, ನಿಮಗೆ ಈಸಿ ಆಗಿ ನಿಮ್ಮ ಬಲಗಡೆ ಬೆಂಡ್ ಆಗಿ ಉಸಿರು ಬಿಡಬೇಕು, ಬೆಂಡ್ ಆಗಿ. ಗುಡ್, ವೆರಿ ಗುಡ್. ಎಷ್ಟಾಗುತ್ತೆ ಅಷ್ಟೇ ಬೆಂಡ್ ಆಗಿ. 2 ನೇರ. ನಿಮಗೆ ಎಕ್ಸರ್ಸೈಸ್ ಕಾಣಬಾರ್ದು, ಉಸಿರಾಟ ಇರಬೇಕು. ಲೈಫ್ ಉಸಿರು ಬಿಡಿ. ಗುಡ್, ವೆರಿ ಗುಡ್. ಉಸಿರು ತಗೊಳ್ಳಿ, ಉಸಿರು ಬಿಡಿ. ವೆರಿ ಗುಡ್, ಸೂಪರ್, ಭಾಳ ಚೆನ್ನಾಗಿದೆ. ಉಸಿರು ತಗೊಳ್ಳಿ, ಉಸಿರು ಬಿಡಿ, ಉಸಿರು ತಗೊಳ್ಳಿ. ಎಷ್ಟಾಗುತ್ತೆ ಅಷ್ಟೇ ಮುಂದೆ ಬಾಗಬೇಕು. ಒಂದ್ಸರಿ ಮುಂದೆ ಬಾಗಿ, ಅಷ್ಟೇ ಬಾಗಿ, ಅಲ್ಲೇ ಬಾಗಿ, ಅಲ್ಲೇ ಬಾಗಿ. ಆಯ್ತು, ಉಸಿರು ತಗೊಳ್ಳಿ. ಹಾಂ, ಬ್ಯಾಲೆನ್ಸ್ ತಪ್ಪಾಗು, ಸ್ವಲ್ಪ ಪ್ರಾಯ ಆಗೋದು. ಎಷ್ಟಾಗುತ್ತೆ ಅಷ್ಟೇ ಹಿಂದಕ್ಕೆ. ಹಾಂ, ಎಷ್ಟಾಗುತ್ತೆ ಅಷ್ಟೇ ಆಗುತ್ತೆ. ಹಾಂ, ಬ್ಯಾಲೆನ್ಸ್ ತಪ್ಪಬೇಡಿ, ಬ್ಯಾಲೆನ್ಸ್ ತಪ್ಪಬೇಡಿ. ಹಾಂ, ಓಕೆ, ನೀನ ನೇರ ಕೈ ಬಿಡಿ, ಆರಾಮ. ಸ್ವಲ್ಪ ಕೈ ಬಿಡಿ. ಹಾಂ, ಎಷ್ಟಂದ್ರೆ ಸ್ವಲ್ಪ ಗಾಳಿ ಬರಬೇಕು, ಅಷ್ಟು ಫ್ರೀ ಆಗಿ. ಓಕೆ, ಈಗ ತಲೆನೋವು ಯಾರ್ಯಾರು ಬರ್ತದೆ? ಎಲ್ಲರಿಗೂ ಬರ್ಬೋದು ಮೋಸ್ಟ್ಲಿ. ಅದು ತಲೆಗೊಂದು ಎಕ್ಸರ್ಸೈಸ್ ಜಾಸ್ತಿ ಮಾಡಬಾರ್ದು, ಯಾಕಂದ್ರೆ ಇದು ಒಂದೇ ಸರಿ ಮಾಡೋದು ತಲೆ ಸುತ್ತೆಲ್ಲ ಬರ್ತದೆ. ತುಂಬ ನೋಡ್ಬೋದು, ಈಸಿಯಾಗಿ ಮಾಡಿ. ಏನು ಮಾಡಬೇಕು ಅಂತ ಹೇಳಿದ್ರೆ, ಈ ನಮ್ಮ ಮೊಬೈಲಲ್ಲಿ ಮೋಡ್ಗಳಿರ್ತಿಲ್ಲ. ಯಾವ್ಯಾವ ಮೋಡ್ ಇದೆ? ಜನರಲ್ ಮೋಡ್ ಇದೆ, ಆಮೇಲೆ ಸೈಲೆನ್ಸ್ ಮೋಡ್ ಇದೆ, ಆಮೇಲೆ ಫ್ಲೈಟ್ ಮೋಡ್, ಆಮೇಲೆ ಒಂದು ವೈಬ್ರೇಟ್ ಮೋಡ್ ಅಂತ ಒಂದಿದೆ. ವೈಬ್ರೇಟ್ ಆಗ್ತದಲ್ಲ, ನೋಡಿದಿರಿ? ಹಾಂ, ಆ ವೈಬ್ರೇಟ್ ಮೋಡಲ್ಲಿ ತಲೆಗೆ ಸ್ವಲ್ಪ ಶೇಕ್ ಮಾಡಿ. ಯಾರಿಗೆ ಸ್ವಲ್ಪ ಈ ಇದೆಲ್ಲ ತಲೆ ಸುತ್ತದಲ್ಲ ಅವ್ರು ನಿಲ್ಲಿಸ್ಬೇಕು. ಯಾಕಂದ್ರೆ ಯಾಕೆ ಅಂತ ನಾನು ಹೇಳ್ತೀನಿ ಪ್ರಾಬ್ಲಮ್. ಅದಕ್ಕೆ ನನಗೆ ಯಾಕೆ ಅಂತ ಹೇಳ್ಬೇಡ, ಇಂಥ ಸ್ವಲ್ಪ ಒಂದು 4-5 ಕ್ಲಾಸ್ಗಳು ಕೊಟ್ಟರೆ ಈ ಸಣ್ಣ ಪುಟ್ಟ ಕಾಯಿಲೆಗಳು ಇದರಿಂದ ಹೋಗ್ಬೇಕು. ಓಕೆ, ಏನು ಮಾಡಬೇಕು ನೋಡ್ಬೇಕು. ಫಸ್ಟ್ ಒಂದ್ಸರಿ ಉಸಿರು ತಗೊಳ್ತೀನಿ, ಸ್ವಲ್ಪ ಮುಂದೆ ಯಾರು ಮಾಡಬೇಕು ಫಸ್ಟ್ ನೋಡ್ಬೇಕು. ಒಂದ್ಸರಿ ಉಸಿರು ತಗೊಂಡು ಬಾಡಿನ ಫ್ರೀ ಆಗಿಬಿಡಬೇಕು. ಈ ಕುತ್ತಿಗೆ ದಾರದಿಂದ ಇದನ್ನು ಫ್ರೀ ಆಗಿಬಿಟ್ಟು ನಮ್ಮ ವೈಬ್ರೇಟ್ ಮೋಡ್ ಏನಿದೆ ಮೊಬೈಲ್ದು, ಆ ಥರ ತಲೆನ ಶೇಕ್ ಮಾಡಬೇಕು. ಯಾಕಂದರೆ ಈ ಥರ ಎಡಗಡೆ ನಮ್ಮ ತುಟಿ ಕೆನ್ನೆಗಳೆಲ್ಲ ಅಲ್ಲಾಡಿ ಫ್ರೀ ಆಗಬೇಕು. ಅಕಸ್ಮಾತ್ ನಿಮ್ಮ ತಲೆ ಸುತ್ತು ಬಂದು ನಿಲ್ಲಿಸ್ಬೇಕು ಮಾಡ. ಒಂದ್ಸರಿ ಉಸಿರು ತಗೊಂಡು ನಿಧಾನವಾಗಿ ಉಸಿರು ಬಿಡ್ತಾ ತಲೆನ ಶೇಕ್ ಮಾಡಿ. ಗೊತ್ತಾಯ್ತಲ್ಲ? ಮುಂದೆ ಬಾಗಿ ಸ್ವಲ್ಪ ನಾನು ಹೇಳ್ತೀನಿ, ಅದ್ರ ಪ್ರಕಾರನೇ ಮಾಡಿ. ಕೈ ಹಿಂದೆ ಕಟ್ಟಿ ಉಸಿರು ತಗೊಳ್ಳಿ, ದೀರ್ಘವಾಗಿ ಉಸಿರು ತಗೊಳ್ಳಿ. ಹಾಂ, ಎಸ್ ಸ್ಟಾರ್ಟ್ ಮಾಡಿ. ಅಲ್ಗಾಡಿಸ್ಬೇಕು. ಯಾರು ತಲೆ ಸುತ್ತಂತೆ ಬಂದರೆ ನಿಲ್ಲಿಸ್ಬಿಡಿ, ಯಾಕಂದ್ರೆ ಕೆಲವು ಜನಕ್ಕೆ ಆಗೋದಿಲ್ಲ. ಆಮೇಲೆ ಕಾಲು ಗಂಟೆ ಇದ್ದು ಸ್ವಲ್ಪ ತಲೆ ಸುತ್ತು ಬರ್ತಾರೆ. ಅಲ್ಗಾಡಿ ಶೇಕ್ ಮಾಡಿ. ಗುಡ್, ವೆರಿ ಗುಡ್. ನೆಕ್ಸ್ಟ್ ಒಂದ್ಸರಿ ಉಸಿರು ತಗೊಳ್ಳಿ, ಮತ್ತೆ ದೀರ್ಘವಾಗಿ ಕೈ ಬಿಡಿ. ಎಸ್ ಡನ್. ಕೆಳಗಡೆ ಎಸ್ ಸ್ಟಾರ್ಟ್. ಶೇಕ್ ಮಾಡಿ. ಗುಡ್, ವೆರಿ ಗುಡ್. ಓಕೆ, ಒಂದೇ ಸರಿ ಮಾಡಿದ್ರು ಸಾಕು. ಯಾರಿಗೆ ಅನ್ನಿಸ್ತಾರೆ ತಲೆ ಸುತ್ತು ಬಂದಾಗೆ? ಅನಿಸಿಲ್ಲ? ಭಾರಿ ಗಟ್ಟಿ ಇದೆ. ವೆರಿ ಗುಡ್. ಆದರೆ ದಿನ 1 ನಿಮಿಷ ಮಾಡಬೇಕು. ಯಾರು ತಲೆನೋವು ಇದೆ ಅವ್ರಿಗೆ 100% ಇದು ಕಡಿಮೆ ಆಗಬೇಕು. ಗೊತ್ತಾಯ್ತಲ್ಲ? ಹಾಗಾಗಿ ಸ್ವಲ್ಪ ಮಾಡ್ಕೊಳ್ಳೋ ಅಲ್ಲೇ ಕೂತ್ಕೊಳ್ಳಿ. ಯಾಕಂದರೆ ಸಮಯ ಅವಕಾಶ ಜಾಸ್ತಿ ಇದ್ದೇ ಇರೋದ್ರಿಂದ. ಎಸ್, ಇದು ಚಿನ್ಮುದ್ರ. ಹೆಬ್ಬೆರಳು ಮತ್ತು ತೋರ್ಬೆರಳನ್ನು ಉಂಗುರಾಕಾರವಾಗಿ ಇಟ್ಕೋಬೇಕು. ಉಂಗುರಾಕಾರವಾಗಿ ಇಟ್ಕೊಂಡು ತೊಡೆ ಹತ್ರ ಮೇಲ್ಭಾಗದಲ್ಲಿ ಇಟ್ಕೊಳ್ಳಿ, ಕೆಳಭಾಗದಲ್ಲಿ ಇಟ್ಕೊಳ್ಳಿ. ನೇರ ನೇರ ಮಾಡ್ಕೊಳ್ಳೋಣ. ಬೇನೆಲ್ಲ ಮಾಡಿ ಸರಿ ಉಸಿರಾಟ ಮಾಡಬೇಕು. ದೀರ್ಘವಾಗಿ ಉಸಿರು ತಗೊಳ್ಳಿ, ದೀರ್ಘವಾಗಿ ಬಿಡಿ, ತಗೊಳ್ಳಿ, ಬಿಡಿ. ಕಣ್ಮುಚ್ಚಿ ಉಸಿರು ತಗೊಳ್ಳೋಣ. ಗಮನ ಪೂರ್ತಿ ಉಸಿರಾಟದ ಕೈಗೊಳ್ಳಿ. ಉಸಿರು ತಗೊಳ್ಳಿ, ದೀರ್ಘವಾಗಿ ಬಿಡಿ. ಶರೀರವನ್ನು ಬಿಗಿಯಿರಲಿ, ಒಂದೇ ಭಾಗ ಮಾತ್ರ ಬಿಗಿಯಾಗಿರಬೇಕು. ಅದನ್ನು ಭಾಳ ಚೆನ್ನಾಗಿ ಮಾಡ್ತಿದ್ದೀವಿ. ಇದರಿಂದ ನಮ್ಮ ಶರೀರಕ್ಕೆ ಆಮ್ಲಜನಕದ ಪ್ರಮಾಣ ಹೆಚ್ಚಾಗಿ ಬರೋದ್ರಿಂದ ಆಟೋಮೆಟಿಕ್ ನಮ್ಮ ಕಾಯಿಲೆಗಳು ಕಡಿಮೆ ಆಗ್ತವೆ. ನಿಮ್ಮ ಬಿ ಪಿ, ಶುಗರ್, ಮೈಗ್ರೇನ್ ಏನಿದೆ ಇದಕ್ಕೆಲ್ಲ ಲಾಭಗಳ ಈ ಪ್ರಾಣಾಯಾಮ. ಹಾಗಾಗಿ ಉಸಿರಾಟವನ್ನು ಚೆನ್ನಾಗಿ ಮಾಡುವ ಅಭ್ಯಾಸಗಳನ್ನು ನಾವು ಮಾಡ್ತೀವಿ. ಭಾಳ ಚೆನ್ನಾಗಿದೆ. ಓಕೆ, ಸರಿ ಬಿಡಿ. ಸರಿ, ಈಗ ಇದು ಮುದ್ರಾ ಪ್ರಾಣಾಯಾಮ. ಆದರೆ ಒಂದು ಸಾರಿ ನಾವು ಇನ್ನೊಂದು ಸ್ವಲ್ಪ ಮಾಡೋಣ. ನಿಮ್ಮ ಮೂಗಿನ ಮನೆಯನ್ನು ಚೆಕ್ ಮಾಡ್ಕೊಳ್ಳಿ. ಎರಡೂ ಮನೆಯಲ್ಲಿ ಇಷ್ಟು ಸರಿ ಬರ್ತಾ ಇದೆಯಾ ಅಥವಾ ಇಂಬ್ಯಾಲೆನ್ಸ್ ಇದೆಯಾ? ಸರಿ ಇದೆ ಅಥವಾ ಇಂಬ್ಯಾಲೆನ್ಸ್ ಇದೆ? ಸರಿ ಇದೆ? ಎಷ್ಟೊಂದು ಸರಿ ಇದೆ?
ಬಿಡಿ, ಎಷ್ಟು ಸರಿ ಇಲ್ಲ, ಅವೆಲ್ಲ ಸರಿ ಇಲ್ಲ ಅಂತಲ್ಲ, ಗೊತ್ತಾಯ್ತಾರ? ಎಡನಾಡಿಯನ್ನ ಏನಂತ ಕರಿತೀವಿ ನಾವು? ಎಡನಾಡಿಯನ್ನ ಇಡ, ಕೇಳಿದ್ರ ಸೂರ್ಯ ಚಂದ್ರನದು? ಹಾ, ಎಡನಾಡಿಯನ್ನ ಇಡನಾಡಿ ಅಥವಾ ಚಂದ್ರನಾಡಿ ಅಂತ ಕರೀತೀವಿ. ಎಡಗಡೆ ಭಾಗವನ್ನ ಚಂದ್ರನಾಡಿ, ಬಲಗಡೆ ಭಾಗವನ್ನ ಸೂರ್ಯನಾಡಿ ಅಂತ ಕರೀತೀವಿ. ನೀವು ಗಮನಿಸ್ಕೊಳ್ಳಿ, ಪ್ರತಿ 45 ನಿಮಿಷಕ್ಕೊಂದೊಂದ್ಸರಿ ನಮ್ಮ ಉಸಿರಾಟದ ಕ್ರಿಯೆ ಏನಿದೆ ಚೇಂಜ್ ಆಗ್ತದೆ. ಒಂದು ಕಡೆ ಜಾಸ್ತಿ ಆಗ್ತದೆ, ಒಂದು ಕಡೆ ಅಂದರೆ ಶರೀರ ಹೀಟು ಮತ್ತೆ ಕೋಲ್ಡನ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ ಇದು ಪ್ರಕ್ರಿಯೆ ಆಗ್ತದೆ. ಅದಕ್ಕೆ ನಿಮ್ಗೆ ಶೀತ ಆಗ್ತದಲ್ಲ, ಶೀತ ಆದಾಗ ಎಡಗಡೆ ಹೊರಲಿಂದ ಗೊಳ್ಳೆ ಬಂದರೆ ಅದು ನಿಮಗೆ ತಂಪಾಗಿ ಶೀತ ಆಗಿದೆ ಅಂತ ಅರ್ಥ. ಬಲಗಡೆ ಹೊರಲಿಂದ ಫಸ್ಟ್ ಗೊಳ್ಳೆ ಬಂದರೆ ಹೀಟ್ ಆಗಿ ನಿಮ್ಗೆ ಶೀತ, ಎರಡೂ ಟೈಮಲ್ಲಿ ನಮ್ಗೆ ಶೀತ ಆಗ್ತದೆ, ಗೊತ್ತಾಯ್ತಲ್ಲ? ಅದಕ್ಕೆ ಆ ಟ್ರೀಟ್ಮೆಂಟ್ ಅಂತ ಕೂಡ ನಮ್ಗೆ ಹೇಗೆ ಬಂದಿದೆ ಅನ್ನೋದನ್ನು ಕೂಡ ನೋಡ್ಬೇಕಾಗ್ತದೆ, ಗೊತ್ತಾಯ್ತಲ್ಲ? ದಯಮಾಡಿ ಅಪ್ಪವರೆಲ್ಲ ಹೇಳಿದಾಗೆ ಆರೋಗ್ಯ ಅಂತ ಬಂದಾಗ ನಮಗೆ 2 ಆರೋಗ್ಯಗಳು ಇಂಪಾರ್ಟೆಂಟ್. ಒಂದು ಶಾರೀರಿಕ ಆರೋಗ್ಯ, ಇನ್ನೊಂದು ಮಾನಸಿಕ. ಎರಡೂ ಇರಬೇಕು. ನಮ್ಮ ಶರೀರ ಚೆನ್ನಾಗಿದೆ, ಆದರೆ ಮನಸ್ಸು ಸರಿ ಇಲ್ಲ ಅಂದ್ರೂ ಏನು ಮಾಡಲಿಕ್ಕೆ ಆಗಲ್ಲ, ಹೌದಾ? ಮನಸ್ಸು ಚೆನ್ನಾಗಿದೆ, ಶರೀರ ಸರಿ ಇಲ್ಲ ಅಂದ್ರೂ ಏನು ಮಾಡಿ, ಅದಕ್ಕೆ ಎರಡೂ ಇಂಪಾರ್ಟೆಂಟ್. ಅದಕ್ಕೀಗ ನಾವು ಶಾರೀರಿಕವಾಗಿಯೂ ಆರೋಗ್ಯವಾಗಿರಬೇಕು ಮತ್ತು ಮಾನಸಿಕವಾಗಿಯೂ ಆರೋಗ್ಯವಾಗಿರಬೇಕು. ಈಗ ಶಾರೀರಿಕವಾಗಿ ನಾವು ಆರೋಗ್ಯವಾಗಿದ್ದೇವೆ ಅಂತ ಹೆಂಗೆ ಕಂಡಿದ್ದೀವಿ? ಒಂದು ಸಿಂಪ್ಟಮ್ ಬೇಕು ಅಲ್ಲ? ಯೋಗದಲ್ಲಿ ಒಂದು ಹೇಳ್ತೀವಿ ನಾವು, ಏನಪ್ಪ ಅಂದರೆ ನೀವು ಶಾರೀರಿಕವಾಗಿ ಆರೋಗ್ಯವಾಗಿದ್ದಿದ್ರೆ ಅದರ ಸಿಂಪ್ಟಮ್ ಏನು? ಯಾವ ಡಾಕ್ಟರ್ಗಳು ಕೇಳಬೇಕಾಗಿದೆ, ನಿಮಗೆ ಗೊತ್ತಾಗ್ತದೆ. ಏನಪ್ಪ ಅಂದರೆ ಎದ್ದ ತಕ್ಷಣ ಫಸ್ಟ್ ಟಾಯ್ಲೆಟ್ ಹೋಗಬೇಕು. ಎಲ್ಲಿಗೆ ಹೋಗಬೇಕು? ಎದ್ದ ತಕ್ಷಣ ಫಸ್ಟ್ ಎಲ್ಲಿಗೆ ಹೋಗಬೇಕು? ಬೀಡಿ ಸೇರಿದ ಮೇಲೆ, ಪೇಪರ್ ಮೇಲೆ, ಕಾಫಿ ಟೀ ಕುಡಿದ ಮೇಲೆ ಅಲ್ಲ, ನೇರವಾಗಿ ಎದ್ದು ಕೂಡ ನೀವು ಟಾಯ್ಲೆಟ್ ಹೋಗ್ತಿದ್ರೆ ನಿಮ್ಮ ಶಾರೀರಿಕ ಸಿಸ್ಟಮ್ ಸರಿ ಇರುತ್ತೆ. ಇನ್ನು ಮಾನಸಿಕವಾಗಿ ನಾವು ಆರೋಗ್ಯವಾಗಿದ್ದೀವಿ ಅಂತ ಗೊತ್ತು ಮಾಡ್ಕೊಳ್ಳಿಕ್ಕೆ ಏನಂದ್ರೆ ಅದು ಸಿಂಪ್ಟಮ್ ಇದ್ರೆ ಮಲಗಿದ ತಕ್ಷಣ ನಿದ್ದೆ ಬರಬೇಕು. ಮಲಗಿದ ತಕ್ಷಣ ಏನು ಬರಬೇಕು? ಇವೆರಡು ಇದ್ರೆ ನಾವು ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯವಾಗಿದ್ದೀವಿ ಅಂತ ಗೊತ್ತಾಯ್ತಲ್ಲ? ಅದಕ್ಕೆ ಶರೀರವನ್ನು ನಾವು ಸರಿಯಾಗಿ ಇಟ್ಕೋಬೇಕು, ಅದು ಯೋಗದಿಂದ ಸಾಧ್ಯ ಆಗ್ತದೆ. ಅದಕ್ಕೆ ಯೋಗ ಅಂದ ತಕ್ಷಣ ಸರ್ ಹೇಳಿದ್ರು ಎಕ್ಸಸೈಸ್ ಮಾತ್ರ ಅಲ್ಲ, ಕರೆಕ್ಟ್. ಯಾಕಂದ್ರೆ ಯೋಗ ಅಂದ್ರೆ ನಾವು ಎಲ್ಲಿಗೆ ಹೋಗ್ತೀವಿ ಅಂದ್ರೆ, ಯೋಗ ಅಂದ್ರೆ ಮಿಸ್ಕನ್ಸೆಪ್ಷನ್ ಇದೆ, ಏನಂದ್ರೆ ಬರೀ ಆಸನ ಮಾಡೋದು ಅಂತೇಳಿ, ತಲೆ ಕೆಳಗೆ ಮಾಡಿ ಕಾಲ ಮೇಲೆ ಮಾಡೋದು, ಇವೆಲ್ಲ ಅದು ಆಸನ, ಯೋಗ ಅಲ್ಲ. ಯೋಗ ಅಂತ ಕರೀತಾರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಈ 8 ಮೆಟ್ಟಿಲನ್ನು ಒಳಗೊಂಡಾಗ ಅದು ಯೋಗ ಅಂತ ಕಲಿಸ್ಕೊಳ್ತೇವೆ. ಹಾಗಾಗಿ ಆಸನ ಅನ್ನೋದು ಯೋಗದ ಒಂದು ಅಂಗ ಬಿಟ್ಟರೆ ಯೋಗವೇ ಅದು ಅಲ್ಲ. ಹಾಗಾಗಿ ಇಲ್ಲಿ ನಮಗೆ 40 ವಯಸ್ಸಿನ ನಂತರ ಶರೀರ ಶಕ್ತಿ ಕುಂದುತ್ತದೆ, ಅವಾಗ ನಾವು ಆಸನ ಮಾಡಲಿಕ್ಕೆ ಆಗುವುದಿಲ್ಲ. ಆಸನ ಮಾಡಲಿಕ್ಕೂ ಸಾಕಷ್ಟು ವಿಧ. ಆಸನಗಳಲ್ಲಿ 3 ವಿಧ ಇದೆ. ಒಂದು ನಿರ್ಮಾಣಾತ್ಮಕ ಆಸನಗಳು. ಆಸನಗಳಲ್ಲಿ ಎಷ್ಟು? ನಿರ್ಮಾಣಾತ್ಮಕ, ಶರೀರ ಸದೃಢವಾಗಿದ್ದಾಗ ಮಾಡ್ತಕ್ಕಂಥ ವ್ಯವಸ್ಥೆಗಳು. ಇನ್ನು ಧ್ಯಾನಾತ್ಮಕ ಆಸನಗಳು ಅಂತಿದ್ದಾವೆ. ನೀವು ವಜ್ರಾಸನ, ಪದ್ಮಾಸನ, ಸುಖಾಸನ, ಇವು ಧ್ಯಾನಾತ್ಮಕ ಆಸನಗಳು. ಇನ್ನು ವಿಶ್ರಾಂತಿದಾಯಕ ಆಸನಗಳು, ಶವಾಸನ, ಮಕರಾಸನ, ಇವೆಲ್ಲ ಮಾಡ್ತೀವಿ. ಇವೆಲ್ಲ ವಿಶ್ರಾಂತಿದಾಯಕ ಆಸನಗಳು. ಅದಕ್ಕೆ 40 ವಯಸ್ಸಿನ ನಂತರ ನಾವು ಏನನ್ನ ಮಾಡಬೇಕು, ಎಷ್ಟು ನಮಗೆ ಶರೀರಕ್ಕೆ ನಿಲ್ತದೆ ಅದನ್ನು ನಾವು ಆಲೋಚನೆ ಮಾಡಬೇಕು. ಅದಕ್ಕೆ ಶಾರೀರಿಕವಾಗಿ ನಾವು ಮಾಡಲಿಕ್ಕಾಗಿಲ್ಲ. ಬೆಸ್ಟ್ ಏನಂದರೆ ಪ್ರಾಣಾಯಾಮ. ಪ್ರಾಣಾಯಾಮ ಡೀಪ್ ಸರಿ. ಅದಕ್ಕೆ ಯೋಗದಲ್ಲಿ ಆಸನ ಆದಮೇಲೆ ಪ್ರಾಣಾಯಾಮ ಆಗ್ತಿದ್ದಾರೆ. ಅಂದರೆ ಆಸನಕ್ಕಿಂತ ಹೆಚ್ಚಿನದಾಗಿ ಸೈನ್ಸಲ್ಲಿ ಬರೋದು ನಮಗೆ ಪ್ರಾಣಾಯಾಮ. ಅದಕ್ಕೆ ಪ್ರಾಣ ಅಂತಂದ್ರೆ ಪ್ರಾಣಿಕ್ ಎನರ್ಜಿ. ಉಸಿರು ತಗೊಂಡಾಗ ನಮ್ಮ ಶರೀರದ ಒಳಗಡೆ ಏನು ಕೆಲಸ ಮಾಡ್ತದೆ ಗೊತ್ತಾಗ್ಬೇಕು, ಅವಾಗ ನಾವೇ ಡಾಕ್ಟರ್ ಆಗ್ತೀವಿ. ಅದಕ್ಕೆ ಪ್ರಾಣಾಯಾಮದಲ್ಲಿ ತುಂಬ ಎನರ್ಜಿ ಇದೆ. ಅದಕ್ಕೆ ಭಾನುವಾರ ದಿನ ಕ್ಲಾಸಿಗೆ ನೀವೆಲ್ಲ ಬಂದಿದ್ದಾರೆ, ನಿಮಗೆ ಪ್ರಾಣಾಯಾಮದ ಬಗ್ಗೆ ನಿಮ್ಗೆ ಆ ಪ್ರಾಣಿಕ್ ಎನರ್ಜಿ ಅನುಭವ ಏನು ಅನ್ನೋದಕ್ಕೆ ಮಾಡಿಸ್ಲಿಕ್ಕೆ ಅನುಕೂಲ ಆಗ್ತದೆ. ಸಮಯದ ಅಭಾವ ಆದ ಕಾರಣ ನಾವು ಡ್ಯೂಟಿಗೆ ಹೋಗಬೇಕು, ನೀವು ಡ್ಯೂಟಿ, ನೀವು ಏನೆಲ್ಲ ಕೆಲಸಕ್ಕಾಗಿದೆ. ಹಾಗಾಗಿ ಈ ಅವಕಾಶವನ್ನು ಆಯುಷ್ ಇಲಾಖೆಯಿಂದ ಈಗ ನಾವು 10ನೇ ತಾರೀಕಿಂದ 20ನೇ ತಾರೀಕಿಗೂ ಬೇರೆ ಬೇರೆ ಶಾಲೆಗಳಲ್ಲಿ, ಬೇರೆ ಬೇರೆ ಸಂಘ ಸಂಸ್ಥೆಯಲ್ಲಿ ಮಾಡ್ತೇವೆ. ಬೆಳಗ್ಗೆ ಕೂಡ 5:30ರಿಂದ 6:30 ಕ್ಲಾಸ್ ಆಯ್ತು. ಇದು 2ನೇ ತರಗತಿ. ಹಾಗಾಗಿ 21ನೇ ತಾರೀಕಿಗೆ ನಾವೆಲ್ಲ ಮತ್ತೆ ಅಲ್ಲಿ ಕ್ರೀಡಾಂಗಣದಲ್ಲಿ ಸೇರೋಣ. ಹಲವಾರು ಇಲಾಖೆಗಳು ಸೇರಿ ಜಿಲ್ಲಾ ಪಂಚಾಯತ್, ಬಾಗಲಕೋಟೆ, ಆಯುಷ್ ಇಲಾಖೆ, ಭಾರತ ಸೇವಾ ದಳ, ಹೀಗೆ ಬ್ರಹ್ಮಕುಮಾರ ವಿಶ್ವವಿದ್ಯಾಲಯ, ಸ್ಕೌಟ್ ಅಂಡ್ ಗೈಡ್ಸು ಎಲ್ಲರೂ ಸೇರಿ ಈ ಯೋಗೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಹಾಗಾಗಿ ಎಲ್ಲರೂ ಈ ಒಂದು ತರಗತಿಗೆ ಬಂದಿದ್ದ ಅಭಿನಂದನೆಗಳನ್ನು ಇಲಾಖೆ ಪರವಾಗಿ ಸಲ್ಲಿಸ್ತಾ ಮುಂದಿನ ತರಗತಿ ನಾವೆಲ್ಲ ಸೇರೋಣ. ಅವಕಾಶಕ್ಕಾಗಿ ಧನ್ಯವಾದಗಳು.